ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಗ್ರಾಮ ಪಂಚಾಯಿತಿಯ 2ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ದುರ್ಗಮ್ಮ ಅವರ ಮರಣದಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಸಿಎಸ್ಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನವು ಅನುಸೂಚಿತ ಜಾತಿ ವರ್ಗಕ್ಕೆ ಮೀಸಲಾಗಿರುತ್ತದೆ. ಪ್ರಸ್ತುತ ತೆರವಾಗಿರುವ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗೆ ಯಾರೂ ಸ್ಪರ್ಧಿಸದೇ ಇದ್ದರಿಂದ ಹುರುಳಗೆರೆ ಲಕ್ಷ್ಮಮ್ಮ 2ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣಾ ಪ್ರಕ್ರಿಯೆಯನ್ನು ಹಿರಿಯ ಸಹಾಯಕ ನಿರ್ದೇಶಕರಾದ ಪುಷ್ಪಲತಾ ನಡೆಸಿಕೊಟ್ಟರು. ಹುಲ್ಲೂರಪ್ಪನ ಕೂಗ ಕುಮಾರ ಬಾರಿದ್ದ ಪ್ರಕಾಶಣ ಮಾಧ್ಯಮದೊಂದಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಲಕ್ಷ್ಮಮ್ಮ ಮಾತನಾಡಿ, ನಮ್ಮ ಪಂಚಾಯಿತಿ ಸದಸ್ಯರ ಬೆಂಬಲದಿಂದ ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅವರ ಸಹಕಾರದಿಂದಾಗಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೈರ್ಮಲ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಲಾಗುವುದು. ಕಸ ನಿರ್ವಹಣೆಯ ಜೊತೆಗೆ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡುವುದಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು ಅಂತ ತಿಳಿಸಿದರು. ನಿಮ್ಮ ಮುಂದೆ ಏನೇನು ಕೆಲಸ ಮಾಡ್ತೀರಾ? ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಡ್ತದೆ ಎಲ್ಲರಿಗೂ. ಅದು ಉಪಾಧ್ಯಕ್ಷರು ಅಧ್ಯಕ್ಷರು ಮಾಡೋದು ಅದಕ್ಕೆ ಇದು ಸೋದರಿ ಚರಂಡಿ ಬಾರಿಗೆ ನಮ್ಮ ಲಕ್ಷ್ಮಮ್ಮ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರು ಮೊದಲನೇ ಬಾರಿ ಅಧ್ಯಕ್ಷರಾದಾಗಲೂ ಸಹ ಎಲ್ಲ ಶಾಲಾ ಕಾಲೇಜಿಗಿರ್ಬೋದು, ಅಂಗನವಾಡಿಗಳಿಗಿರ್ಬೋದು, ಗ್ರಾಮ ನೈರ್ಮಲ್ಯತೆ ಇರಬೇಕು, ನೀರಿಗಿರ್ಬೋದು, ಪ್ರತಿಯೊಂದಕ್ಕೂ ಸಹಕಾರ ಕೊಟ್ಟು ಎಲ್ಲ ಯಾವುದೇ ಆಗು ಹೋಗೋದು ಪಂಚಾಯತಿ ಯಾರೇ ವಯೋವೃದ್ಧರು ಬಂದ್ರೂ ಅವ್ರಿಗೆ ಕೂರಿಸಿ ಮಾತಾಡಿಸಿ ಅವ್ರಿಗೆ ಏನು ಕೆಲಸ ಆಗಬೇಕು ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿ ಎಲ್ಲ ರೀತಿ ಸಹಕಾರ ಕೊಟ್ಟು ಒಳ್ಳೆ ರೀತಿ ಅಧಿಕಾರ ನಡೆಸಿದ್ದಾರೆ. ಈ ಸಲನೂ 2ನೇ ಸಲನೂ ಒಳ್ಳೆ ಅಧಿಕಾರ ನಡೆಸಲಿ ಅಂತ ಆಶಿಸ್ತೀವಿ. ಕಮ್ಮಿ ಅವಧಿ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ಈಗ ಅವಧಿ ಕಮ್ಮಿ ಇರೋದ್ರಿಂದ ಮುಖ್ಯವಾಗಿ ಫಸ್ಟ್ ಗ್ರಾಮ ನೈರ್ಮಲ್ಯಕ್ಕೆ ನಾವು ಸ್ವಚ್ಛತೆ ಕೊಡಬೇಕು. ನಮ್ಮ ಏನಿದೆ ನಮ್ಮ ಪಂಚಾಯತಿ ವತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಒಂದು ಹಾಗೆ ಬಾಕಿ ಉಳಿದಿದೆ. ಇವ್ರ ಅವಧಿಯಲ್ಲಿ 2 ಜಾಗ ಆಯ್ಕೆ ಮಾಡಿದ್ವಿ. ಈಗ ಆಗಿಲ್ಲ, ಇದು ಮುಂದಿಂತು ಅದೊಂದನ್ನು ಆಯ್ಕೆ ಮಾಡಿಬಿಟ್ರೆ ಇಡೀ ಗ್ರಾಮ ಸ್ವಚ್ಛ ಆದ್ರೆ ನಮ್ಮ ಇಡೀ ಊರೇ ಸ್ವಚ್ಛ ಆದಂಗೆ ಅಂತ ಹೇಳ್ಬಿಟ್ಟು ಗ್ರಾಮಕ್ಕೆ ಫಸ್ಟ್ ನೈರ್ಮಲ್ಯಕ್ಕೆ ಆದ್ಯತೆ ಕೊಡಬೇಕು ಅಂತ ಕೇಳ್ಕೊತೀವಿ ಅಧ್ಯಕ್ಷರು. ಈ ವೇಳೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಪಿಡಿಒ ಆರ್ ಯುವರಾಜ್, ಮುಖಂಡರಾದ ಪಾಪು, ರಘು, ಟಿಜಿ ಯದುಕುಮಾರ್, ಭಾನುಪ್ರಕಾಶ್ ಇತರರು ಹಾಜರಿದ್ದರು. ಚೇತನ್ ಗೌಡ, A1 ಟಿವಿ, ಗುಬ್ಬಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.